ಇದು ನೋಡಿ ಮೂಲಂಗಿ ರಾಯ್ತ ಸಖತ್ ಚೆನ್ನಾಗಿರುತ್ತೆ. ಈ ಥರ ಒಂದು ಮೂಲಂಗಿ ತಗೊಂಡು ಸಿಪ್ಪೆ ತೆಗೆದುಬಿಟ್ಟು ಈ ದೊಡ್ಡದಿದೆ ಅಲ್ವಾ ಆ ಕಡೆ ತುರಿದಿಟ್ಕೊಳ್ಳಿ. ಅದು ಆದರೆ ಒಂದೊಂದು ಎಳೆನೂ ನಾಲ್ಗೆಗೆ ಸಿಕ್ಕಿ ತುಂಬ ಚೆನ್ನಾಗಿರುತ್ತೆ. ಇದು ಡಯಾಬಿಟೀಸ್ ಇರೋರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಮಾಮೂಲಿ ಎಲ್ಲರಿಗೂ ಫುಲ್ ಆರೋಗ್ಯಕರವಾದ ರೆಸಿಪಿ. 12 ಗಂಟೆಯಲ್ಲಿ ಇಲ್ಲ ಊಟದ ಟೈಮಲ್ಲೂ ಒಂದು ರಾಯ್ತ ಹಂಗೆ ಮಾಡ್ಕೋಬೋದು. ಇದರಲ್ಲಿ ತುಂಬಾ ರುಚಿಯಾಗಿರುತ್ತೆ. ಮೊಸರನ್ನ ತಿಂದಾಗ ತಿಂದುಬಿಡ್ಬೋದು ನೋಡಿ, ಅಷ್ಟು ಚೆನ್ನಾಗಿರುತ್ತೆ. ಒಬ್ರಿಗೆ ಒಂದು ಮೂಲಂಗಿ ಲೆಕ್ಕ ಹಾಕ್ಕೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತೆ. ಒಂದು ಮೂಲಂಗಿ ತುರಿದಿಟ್ಟು ರೌಂಡ್ಗೆ ಖಾರಕ್ಕೆ ಬೇಕಾದಷ್ಟು ಒಂದು ಹಸಿಮೆಣ್ಸಿನ್ಕಾಯಿ ರೌಂಡ್ಗೆ ಹಚ್ಚಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಎಪ್ಪಾಕಿ ಇಟ್ಕೊಂಡಿದ್ದೀನಿ ಮೊಸರು. ಅದರಲ್ಲಿ ಒಂದು ಚಿಕ್ಕ ಸೌಟಲ್ಲಿ ಒಂದು 3 ಸೌಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಒಬ್ರಿಗೊಂದು ಲೆಕ್ಕ ಮಾಡ್ಕೊಳ್ಳಿ. ಒಂದು 2 3 ಹಾಕ್ಬಿಟ್ಟು 5 ಜನ ತಿನ್ನೋಣ ಅಂದರೆ ಇಷ್ಟಿಷ್ಟೇ ಬರುತ್ತೆ, ತಿಂದಂಗೆ ಅನಿಸಲ್ಲ. ಇದು ತುಂಬಾ ರುಚಿ ಇರುತ್ತೆ. ಮಾಡ್ಕೊಂಡು ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾವುದಾದ್ರೂ ಒಂದು ರಾಯ್ತ ಬೇಕೇ ಬೇಕಲ್ವಾ, ದಿನಕ್ಕೆ ಒಂದು ಮೂಲಂಗಿ, ಒಂದು ಸೌತೆಕಾಯಿ ಆ ಥರ